ಇನ್ನು ಈ ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರೂಪಾಯಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ನಮಗೆ ಪತ್ರ ಬರೆದಿದ್ರು, ನಮ್ಮ ಪೊಲೀಸರ ಸಹಕಾರ ಬೇಕು ಅಂತ ಕೇಳಿದ್ರು. ಅಂದ್ರೆ ಇದು 3 ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು, ಗೋವಾ, ಮಹಾರಾಷ್ಟ್ರ, ಕರ್ನಾಟಕ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪೊಲೀಸರ ಸಹಕಾರ ಬೇಕಂತ ಪತ್ರ ಬರೆದಿದ್ರು, ನಾನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೇಳಿದ್ದೇನೆ. ತನಿಖಾ ಹಂತದಲ್ಲಿದೆ ಈ ಪ್ರಕರಣ, ಹೆಚ್ಚಿನ ಮಾಹಿತಿ ಇನ್ನೂ ಕೂಡ ಸಿಗಬೇಕಿದೆ. ನಮ್ಮ ಪೊಲೀಸರು ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ಬಹುದೊಡ್ಡ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ ಅಲ್ಲಿದೆ, ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಮಾಹಿತಿ ಕೊಟ್ಟಿದ್ದಾರೆ, ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನು ಇದಿಲ್ಲ. ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಮಂಜುನಾಥ್, ಇದು ರಾಬರಿ ಆಗಿದ್ದು 400 ಕೋಟಿ ಅಲ್ಲ, 1,000 ಕೋಟಿ ಎನ್ನಲಾಗ್ತಾ ಇದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ SP ಅವರು ಕೂಡ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ? ಜೊತೆಗೆ ನಮ್ಮ ಕರ್ನಾಟಕದ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಹಕಾರ ಕೊಡ್ತಿದ್ದಾರೆ? ತನಿಖೆ ಎಲ್ಲಿಗೆ ಬಂತು? ಸೌಖ್ಯ ಏನು 3 ರಾಜ್ಯಗಳ ಗಡಿ ಹಂಚಿಕೊಂಡಂತ ಬೆಳಗಾವಿ ಜಿಲ್ಲೆ ಏನು ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಅಕ್ಟೋಬರ್ 16ರಂದು ಈ ಘಟನೆ ನಡೆಯುತ್ತೆ. ಅಲ್ಲಿರುವಂತಹ ಸಂದೀಪ್ ಪಾಟೀಲ್ ಎಂದು ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಇರ್ತಾನೆ, ಅವರನ್ನ ಅಪಹರಣ ಮಾಡಿಸಿಕೊಂಡು ಅವನಂತ ಸೇಟ್ ಅಂತ ಏನಿರ್ತಾನೆ ಮಾರವಾಡಿ, ಅವನ ಸಹಚರು ಇವನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಕಿಡ್ನಾಪ್ ಮಾಡ್ಕೊಂಡು ಹೋದ ತದನಂತರ ನಿರಂತರವಾಗಿ 1.5 ತಿಂಗಳ ಕಾಲ ಅವನನ್ನ ಒಂದು ರೂಮಲ್ಲಿ ಕೂಡಿ ಹಾಕಿ ಸಿಕ್ಕಾಪಟ್ಟೆ ಅವನಿಗೆ ಬಡಿತಾರೆ, ಚಿತ್ರ ಹಿಂಸೆ ಕೊಡ್ತಾರೆ. ಅದಾದ ನಂತರ ಸಂದೀಪ್ ಪಾಟೀಲ್ ತಪ್ಪಿಸಿಕೊಂಡು ಬಂದು ನಾಸಿಕದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾನೆ. ಅದಾದ ನಂತರ ನಾಸಿಕ್ ಪೊಲೀಸರು ಎಚ್ಚೆತ್ತುಕೊಂಡು ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಆ ಒಂದು ತನಿಖೆಯನ್ನು ಮಾಡ್ಕೋತಾರೆ. ಅದಾದ ನಂತರ ಮಹಾರಾಷ್ಟ್ರ ಸರ್ಕಾರ, ಯಾಕಂದ್ರೆ 400 ಕೋಟಿ ಅಲ್ಲ, ಇದು 1,000 ಕೋಟಿಯ ದೊಡ್ಡ ಒಂದು ಹೈಜಾಕ್ ಆಗಿರ್ತದೆ. ಈ ಒಂದು ರಾಬರಿ ಪ್ರಕರಣ ಒಂದು SIT ತನಿಖೆಗೆ ಕೊಡುತ್ತೆ. SIT ತನಿಖೆ ಏನ್ ಮಾಡ್ತಾರೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಒಂದು ತಂಡವಾಗಿ ಬೆಳಗಾವಿ ಮತ್ತು ಗೋವಾ, ಮಹಾರಾಷ್ಟ್ರ ಭಾಗದಲ್ಲಿರುವಂತಹ ಚೋರ್ಲಾ ಘಾಟಿಗೆ ವಿಸಿಟ್ ಕೊಟ್ಟು ಅಲ್ಲಿ 2 ಕಂಟೈನರ್ ಇರುವಂತಹ 1,000 ಕೋಟಿಗೂ ಹೆಚ್ಚು ಹಣವನ್ನು ಏನಿರ್ತಾರೆ, 2,000 ರದ್ದಾದ ಮುಖಬೆಲೆಯ ಒಂದು ನೋಟುಗಳನ್ನ ಯಾವ ಕಾರಣಕ್ಕಾಗಿ ಅವರು ಹೈಜಾಕ್ ಮಾಡ್ಕೊಂಡು ಹೋಗಿದ್ದಾರೆ, ರಾಬರಿ ಯಾವ ತರನಾಗಿದೆ ಅಂತೇಳಿ ಈಗಾಗಲೇ ತನಿಖೆಯನ್ನು ಮಾಡ್ತಾರೆ. ಅದಾದ ನಂತರ ನಾಸಿಕ್ ಪೊಲೀಸರು ಬೆಳಗಾವಿಯ SP ಏನ್ ಕೆ ರಾಮರಾಜನ್ ಇದ್ದಾರೆ, ಅವರಿಗೊಂದು ಪತ್ರ ಬರೀತಾರೆ. ನಿಮ್ಮ ಸಹಕಾರದ ಮತ್ತು ನಾವು ಅಗತ್ಯವಾಗಿದೆ, ಯಾಕಂತಂದ್ರೆ 400 ಕೋಟಿ ಅಂತ ಹಿಡ್ಕೊಂಡು 1,000 ಕೋಟಿಯ ರಾಬರಿ ನಿಮ್ಮ ಭಾಗ ಮತ್ತು ನಮ್ಮ ಭಾಗದ ನಡುವೆ ಆ ಬಾರ್ಡರ್ ಏನಿದೆ ಗಡಿ ಭಾಗದಲ್ಲಿ ಆಗದ ಹಿನ್ನೆಲೆಯಲ್ಲಿ ನೀವು ನಮಗೆ ಸಹಕಾರ ಕೊಡಬೇಕು ಮತ್ತು ತನಿಖೆಯನ್ನ ನೀವು ಸಹ ಮಾಡ್ಬೇಕಂತೇಳಿ ಪತ್ರ ಬರೀತಾರೆ. ಅದಾದ ನಂತರ ಇಲ್ಲಿರುವಂತಹ ಒಂದು ತಂಡವನ್ನು ಸಹ ಬೆಳಗಾವಿ SP ರಾಮರಾಜನ್ ಅವ್ರು ಮಾಡ್ತಾರೆ. ತಂಡವನ್ನ ನಾಸಿಕ್ಗೆ ಕಳಿಸಿಕೊಟ್ಟು ಅಲ್ಲಿರುವಂತಹ ಏನು ಆರೋಪ ಮಾಡಿದಂತ ಸಂದೀಪ್ ಪಾಟೀಲ್ ಏನು ಕಿಡ್ನಾಪ್ ಮಾಡುತ್ತಾರೆ, ಅವನನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆಗೆ ಒಳಪಡಿಸಿದ ಸಮಯದಲ್ಲಿ ಅವನೊಂದು ಇದೇ ಹೇಳಿಕೆಯನ್ನು ಸಹ ಕೊಡ್ತಾನೆ. 400 ಕೋಟಿ ಅಲ್ಲ, 1,000 ಕೋಟಿಯನ್ನ ಅವ್ರು ತೆಗೆದುಕೊಂಡು ಹೋಗಿದ್ದಾರೆ, ಅವ್ರನ್ನ ನಾನೇ ಎತ್ತಾಕೊಂಡು ಹೋಗಿದ್ದೀನಿ ಅಂತ ಹೇಳಿ ಅವರು ನನ್ನ ಮೇಲೆ ಅನುಮಾನ ವ್ಯಕ್ತಪಡಿಸಿ ಅವರ ಏನು ಕಿಶೋರ್ ಶೇಟ್ ಇದ್ದಾನೆ, ಕಿಶೋರ್ ಶೇಟ್ ನ ಸದಸ್ಯರನ್ನ ಬಂದು ನನ್ನನ್ನ ಕಿಡ್ನಾಪ್ ಮಾಡಿ ಹೋಗಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ತನಿಖೆ ಆಗಬೇಕು. ತನಿಖೆ ಆಗಿ ಇದರಲ್ಲಿರುವಂತಹ ಕಿಶೋರ್ ಶೇಟಿನ ಒಂದು ಬಿಲ್ಡರ್ ಇದ್ದಾನೆ, ಆ ಬಿಲ್ಡರ್ ನ ಅರೆಸ್ಟ್ ಮಾಡಿದ ಸತ್ಯಾಸತ್ಯತೆಯನ್ನ ಬರ್ತದೆ ಅಂತ ಹೇಳಿ ಈಗಾಗಲೇ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಅದೇ ತರನಾಗಿ ಬೆಳಗಾವಿ SP ಸಹ ನಾವು ತನಿಖೆಗೆ ಸಹಕಾರ ಕೊಡ್ತಾ ಇದ್ದೀವಿ, ನಮ್ಮ ತಂಡವನ್ನು ಮಾಡಿ ಮಹಾರಾಷ್ಟ್ರಕ್ಕಾಗಿ ಈ ಮಹಾರಾಷ್ಟ್ರದ ನಾಸಿಕದಲ್ಲಿರುವಂತಹ ಏನು ಪ್ರಮುಖ ಆರೋಪಿಗಳಿದ್ದಾರೆ ಅವರನ್ನು ಸಹ ನಾವು ಈಗಾಗಲೇ ಒಂದು ಇಂಟ್ರಾಗೇಷನ್ ಮಾಡ್ತೀವಿ ಅಂತ ಹೇಳಿ ಪವರ್ ಟಿವಿಗೆ ತಿಳಿಸಿದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.